ಆಗಷ್ಟೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ರಿಲೀಸ್ ಆಗಿತ್ತು. ರಿಲೀಸ್ ಆದ ನಂತರದ ಒಂದಷ್ಟು ದಿನಗಳ ನಂತರ ಒಂದು ಸಿನಿಮಾ ತಯಾರಾಗ್ತಾ ಇತ್ತು. ಟಿ.ಕೆ. ದಯಾನಂದ್ ಅವರ ಅದ್ಭುತವಾದಂತಹ ಕೃತಿ. ಜಯತೀರ್ಥ ಅವರು ಆಕ್ಷನ್ ಕಟ್ ಹೇಳ್ತಾ ಇದ್ರು. ಸಿನಿಮಾದ ಹೆಸರು ಅದಕ್ಕೆ ಸಂಭಾಷಣೆಕಾರರಾಗಿ ರಘು ನಿಡೋಳ್ಳಿಯವರಿದ್ರು. ಆ ಸಿನಿಮಾದಲ್ಲಿ ಹರಿಪ್ರಿಯ ಅವ್ರ ನಾಯಕಿಯಾಗಿದ್ರು. ಹೀರೋ ಆಗಿದ್ದವರು ನಮ್ಮ ಕನ್ನಡದ ಪ್ರತಿಭಾವಂತ ನಟ, ಆಲ್ರೆಡಿ ನಿರ್ದೇಶಕರಾಗಿ ಗುರುತಿಸಿಕೊಂಡಂತಹ ರಿಷಬ್ ಶೆಟ್ಟಿ ಅವರು. ಬೆಲ್ ಬಾಟಮ್ ಸಿನಿಮಾದ ತಯಾರಿ ಹೇಗಿತ್ತು ಮತ್ತು ಅವರ ಆ ಒಂದು ಹೇರ್ ಸ್ಟೈಲು, ಅಂದರೆ ಅದನ್ನು ಅವರು ಕ್ಯಾರಿ ಮಾಡ್ತಾ ಇದ್ರು. ನನಗೆ ನೆನಪಿರೋ ಹಾಗೆ ರೇಣುಕಾಂಬದಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಒಂದಷ್ಟು ಜನ ಮಾಧ್ಯಮದವ್ರ ಜೊತೆ ಅವ್ರು ಕೂತು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ಆ್ಯಕ್ಚುಲಿ ಅವರು ಬೆಲ್ ಬಾಟಮ್ ಬಗ್ಗೆ ಮಾತಾಡಬೇಕಾಗಿತ್ತು, ಬಟ್ ಆ ಟೈಮಲ್ಲಿ ಅವರ ಕಂಪ್ಲೀಟ್ ಫೋಕಸ್ಸು ಶಿಫ್ಟ್ ಆಗಿದ್ದು ಮೇಲಾಗಿ ಒಂದು ಅಥೆಂಟಿಕ್ ಆಗಿ ಅವರು ತಮ್ಮ ಕೆಲಸವನ್ನು ರೆಪ್ರೆಸೆಂಟ್ ಮಾಡಿ ಮಾತಾಡಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬಗ್ಗೆ. ಅಂದರೆ ಆ ಟೈಮಲ್ಲಿ ಆ ಸಿನಿಮಾ ಎಷ್ಟು ದೊಡ್ಡ ಸೌಂಡನ್ನ ಕ್ರಿಯೇಟ್ ಮಾಡಿತ್ತು ಅಂತಂದರೆ, ರಿಷಬ್ ಶೆಟ್ಟಿ ಅಂತಹ ಒಬ್ಬ ನಟ, ಒಬ್ಬ ನಿರ್ದೇಶಕ ಈ ಥರದ ಸಿನಿಮಾವನ್ನು ಮಾಡ್ತಾರೆ. ಯಾಕಂದರೆ ಅದಕ್ಕಿಂತ ಪ್ರೀವಿಯಸ್ ಆಗಿ ಅವರು ಕಿರಿಕ್ ಪಾರ್ಟಿ ಮಾಡಿದ್ರು. ಅಂದರೆ ಒಂದು ಸಕ್ಸಸ್ ಸಿನಿಮಾ ಕೊಟ್ಟಂತಹ ಒಬ್ಬ ಡೈರೆಕ್ಟರ್ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡೋದನ್ನು ಬಿಟ್ಟು ಈ ಥರದ ಸಿನಿಮಾಗಳನ್ನು ಯಾಕೆ ಮಾಡಿದ್ರು ಅನ್ನೋಂಥ ಒಂದು ಪ್ರಶ್ನೆ ಆಗಿತ್ತು. ಬಟ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಂಥ ರಿಷಬ್ ಶೆಟ್ಟಿ ಅವರು, ಇಲ್ಲ, ಇದು ನನ್ನ ಬಹುದಿನದ ಕನಸಾಗಿತ್ತು, ಈ ಥರದ ಒಂದು ಪ್ರಾದೇಶಿಕತೆ ಸಿನಿಮಾವನ್ನು ತೆರೆ ಮೇಲೆ ತಂದು ಒಂದಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂತಹ ಉದ್ದೇಶ ನನ್ನದಾಗಿತ್ತು ಅಂತಂದಾಗ ಅಲ್ಲಿದ್ದಂತಹ ಮಾಧ್ಯಮದವರು ತುಂಬ ಅಪ್ರಿಷಿಯೇಟ್ ಮಾಡಿದರು. ಅಂದರೆ ಒಂದು ಸಕ್ಸಸ್ ಫಾರ್ಮುಲಾ ಕಂಡ ನಂತರ ಸಾಮಾನ್ಯವಾಗಿ ಯಾವುದೇ ಒಬ್ಬ ನಟ ಆಗಲಿ ನಿರ್ದೇಶಕ ಆಗಲಿ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ಬಟ್ ರಿಷಬ್ ಶೆಟ್ಟಿ ಅವರು ಆಗಲೇ ಅದೊಂದು ರಿವರ್ಸ್ ಫಾರ್ಮ್ಯಾಟಿಗೆ ಬಂದಿದ್ದರು. ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಅವರು ತಯಾರಿ ಮಾಡ್ಕೊಳ್ಳೋದಂಥ ಒಂದು ಸಿನಿಮಾ ಅಂದರೆ ಅದು ಬೆಲ್ ಬಾಟಮ್ ಆಗಿತ್ತು. ನಿಮ್ಗೆ ಗೊತ್ತು, ಬೆಲ್ ಬಾಟಮ್ ಎಷ್ಟು ಕಮರ್ಷಿಯಲಿ ಅದು ಹಾರ್ಟ್ ಟಚಿಂಗ್ ಆಗಿತ್ತು ಅಂದರೆ, ಸಿನಿಮಾದ ಸಾಂಗ್ಸ್ ವಿಚಾರಕ್ಕಾಗಿರ್ಬೋದು ಅಥವಾ ಸಿನಿಮಾದ ಕಾಂಟೆಂಟ್ ವಿಚಾರಕ್ಕಾಗಿರ್ಬೋದು, ಮೇಲಾಗಿ ಡಿಟೆಕ್ಟಿವ್ ದಿವಾಕರ್ ಆಗಿ ಅವರು ಇಡೀ ಸಿನಿಮಾವನ್ನು ಕ್ಯಾರಿ ಮಾಡಿದಂಥ ರೀತಿ. ಅಂದರೆ ಇದೆಲ್ಲವನ್ನು ನಾವು ಅಲ್ಲಿ ಔಟ್ ಆಫ್ ದಿ ಬಾಕ್ಸ್ ಮಾತಾಡುವಾಗ ರಿಷಬ್ ಶೆಟ್ಟಿಯಲ್ಲಿದ್ದಂತಹ ಒಬ್ಬ ನಟನನ್ನು ಅವರು ಪರಿಚಯ ಮಾಡಿಕೊಡ್ತಾ ಇದ್ರು. ಅಂದರೆ ನಾನು ಬಂದಿದ್ದು ಯಾವ ಕಾರಣಕ್ಕೆ, ಆಗಿದ್ದು ಏನು, ಮೇಲಾಗಿ ಆ ಲೈಫ್ ಜರ್ನಿ ಏನೆಲ್ಲ ಕಲಿಸ್ಕೊಡ್ತಾ ಇದೆ. ಅಂದರೆ ರಿಷಬ್ ಶೆಟ್ಟಿ ಅವರನ್ನು ತುಂಬ ಸೆಲೆಬ್ರೇಟ್ ಮಾಡಿ ಹೇಳುವಂತಹ ಮಾತು ಯಾಕೆ ಅಂತಂದರೆ, ಒಬ್ಬ ನಟ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಶುರು ಮಾಡ್ತಾ ಮುಂದೊಂದು ದಿನ ನಾನು ನಾಯಕ ನಟನಾಗಬೇಕು, ನಾನು ನಿರ್ದೇಶಕನಾಗಬೇಕು, ಒಂದು ಪ್ರೊಡಕ್ಷನ್ ಹೌಸನ್ನು ಕ್ರಿಯೇಟ್ ಮಾಡಬೇಕು, ಕಟ್ಟಬೇಕು, ಬಹಳಷ್ಟು ಜನ ಕೆಲಸ ಕೊಡಬೇಕು. ಇದೆಲ್ಲವೂ ರಿಷಬ್ ಶೆಟ್ಟಿ ಅವರ ಲೈಫಲ್ಲಿ ಈ 10 ವರ್ಷದಲ್ಲಿ ಎಲ್ಲವೂ ಆಗೋಗಿದೆ. ಅಂದರೆ ಅವ್ರ ಇಂಡಸ್ಟ್ರಿಗೆ ಬಂದು ಸುಮಾರು ಒಂದು 20 ವರ್ಷ ಆಗಿದ್ರೂ ಸಹ ಈ 10 ವರ್ಷದಲ್ಲಿ ಅವರು ಮಾಡಿದಂತಹ ಶ್ರಮ ಹಾಗೂ ಕೊಟ್ಟಂಥ ಆ ಒಂದು ಡೆಡಿಕೇಶನ್ ಇದೆಯಲ್ಲ, ಅದು ಕಾಂತಾರ ಅಧ್ಯಾಯ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ರಿಷಬ್ ಶೆಟ್ಟಿ ಅವರ ಜೊತೆಗಿನ ಆ ಒಂದು ಇಂಪ್ರೆಷನ್ನು ನನಗೆ ಪರ್ಸ್ನಲಿ ಒಂದು ದೊಡ್ಡ ಮಟ್ಟಕ್ಕೆ ಕೈ ಹಾಕಿದಾಗಲೇ ಸಾಧನೆಗಳು ನಮ್ಮ ಕಣ್ಮುಂದೆ ಬಂದು ನಿಲ್ತವೆ ಅನ್ನೋಂಥದ್ದು ಆಗ ನಾನು ಕಂಡಿದ್ದೆ. ಅದು ಪ್ರತಿ ಸಾರಿನೂ ಶೆಟ್ರು ಪ್ರೂವ್ ಮಾಡ್ತಾನೆ ಬರ್ತಿದ್ದಾರೆ. ಶೆಟ್ರಿಗೊಂದು ಆಲ್ ದ ಬೆಸ್ಟ್. ಹಾಗಿದ್ರೆ ಇದು ರಿಷಬ್ ಶೆಟ್ಟಿ ಅವ್ರ ಜೊತೆಗಿನ ನನ್ನ ಫಸ್ಟ್ ಇಂಪ್ರೆಷನ್ ಆಗಿತ್ತು. ರಿಷಬ್ ಶೆಟ್ಟಿ ಅವ್ರನ್ನ ಮಾತಾಡಿಸಿದವರು, ಅವ್ರ ಜೊತೆ ಫೋಟೋ ತೆಗೆದುಕೊಂಡವರು, ಅವ್ರ ಜೊತೆಗೆ ಒಡನಾಡಿಗಿದ್ದವರು ನಿಮ್ಮ ಕಮೆಂಟನ್ನ ಮಾಡ್ಬೋದು. ನಿರಂತರವಾದಂತಹ ಸಿನಿಮಾ ವಿಚಾರಗಳಿಗಾಗಿ ನೋಡ್ತೀರಿ ಪಿಕ್ಚರ್ ಪ್ರಚಾರ. ಥ್ಯಾಂಕ್ ಯು ಸೊ ಮಚ್.